ರಾಜಕೀಯ ವಿಶ್ಲೇಷಕರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಹೇಳಿ. RSS ಗೀತೆ DK ಶಿವಕುಮಾರ್ ಅವರಿಗೆ ಮುಳುವಾಯ್ತಾ, ಅದೇ ಒಂದು ಪ್ಲಸ್ ಆಯ್ತಾ, ಏನು? ನೋಡಿ, DK ಶಿವಕುಮಾರ್ ಒಂಥರ ಮತ್ತೊಂದು ಸುದ್ದಿ ವಾಹಿನಿಯವ್ರು ಬಳಸ್ತಾರಲ್ಲ, ನೇರ ದಿಟ್ಟ ನಿರಂತರ ಅಂತ. ಈ ಪದಪುಂಚ ಯಾರಿಗಾದ್ರೂ ಅನ್ವಯಿಸೋ ಆಗಿದ್ರೆ DK ಶಿವಕುಮಾರ್ ಅವ್ರಿಗೆ. ಇವತ್ತಿನ ಪ್ರಚಲಿತ ರಾಜಕಾರಣದಲ್ಲಿ ಯಾವುದೇ ಮುಚ್ಚುಮರೆ ಇಲ್ದೇನೆ ತನ್ನ ದೇವರ ಭಕ್ತಿ ವಿಚಾರದಲ್ಲಾಗ್ಲಿ, ಕಾಂಗ್ರೆಸ್ ನಿಷ್ಠೆ ವಿಚಾರದಲ್ಲಾಗ್ಲಿ, ತನ್ನ ಕ್ಷೇತ್ರದಲ್ಲಿ ತನ್ನ ದೌಲತ್ತಿನ ಬಗ್ಗೆ, ತನ್ನ ಅಧಿಪತ್ಯದ ಬಗ್ಗೆ ಆಗ್ಲಿ ಮುಚ್ಚುಮರೆ ಇಲ್ಲದೆ ಮಾತಾಡೋ ಒಂದು ಸಹಜ ಸ್ಥಿತಿಯ ತಲುಪಿಟ್ಟಿದ್ದಾರೆ DK ಶಿವಕುಮಾರ್. ನೋಡಿ, ಯಾವಾಗ್ಲೂ ಈ ವಿಧಾನಸಭೆಯಲ್ಲಿ KSCA ಚಿನ್ನಸ್ವಾಮಿ ಸ್ಟೇಡಿಯಂನ ಕಾಲ್ ತುಳಿತದ ಬಗ್ಗೆ ಚರ್ಚೆ ನಡೆದಾಗ ಧರ್ಮಸ್ಥಳದ ವಿಚಾರನೂ ಸೇರ್ಕೊಂಡ್ಬಿಡ್ತು. ಆಗ ಅವರು ಹೇಳಿದ್ದೇನು ಅಂತಂದ್ರೆ, ನೀವು ಹಿಂದೂ ಧರ್ಮ ನಿಮ್ಗೆ ಗೊತ್ತಿಲ್ಲ, ನನಗೂ ಗೊತ್ತಿದೆ. ನಾನು ಯಾವ್ದೋ ವಿಠಲ್ ನಗರ ಅನ್ನೋ ಕಡೆ ನನ್ನ ಶಾಲಾ ದಿನಗಳಲ್ಲಿ ಶಾಖೆ ಅಟೆಂಡ್ ಮಾಡ್ತಾ ಇದ್ದೆ. ನಿಮ್ಮ ಪ್ರಾರ್ಥನಾ ಗೀತೆ ನೆನಪಿದೆ ಅಂತ ಅಂದ್ಬಿಟ್ಟು 2 ಸಾರಿ ಹೇಳಿದ್ರು. ಸಂಘದ ಹಾಡು 2 ಸಾರಿ ಹೇಳಿದ್ರು. ಅದನ್ನ ನಾವು ಔಟ್ ಆಫ್ ಕಂಟೆಕ್ಸ್ಟ್ ಕೋಟ್ ಮಾಡ್ಬಿಟ್ಟು ಏನೋ RSS ಅಂತಂದ್ಬಿಟ್ರೆ ಘೋರವಾದ ಪಾಪ ಮಾಡ್ದಾಗ ಸೆಕ್ಯುಲರಿಸಮ್ಗೆ ಮೈಲಿಗೆ ಆಗ್ಬಿಡ್ತು ಅನ್ನೋ ರೀತಿಯಲ್ಲಿ ಇಲ್ಲಿ ನೋಡಿ, ನಮ್ಮ ಇವತ್ತಿನ ಸಾರ್ವಜನಿಕ ಬದುಕಲ್ಲಿ 2 ವಿಪರೀತಗಳನ್ನ ನೋಡ್ತಾ ಇದ್ದಾವೆ. ಒಂದು ಕಟ್ಟರ್ಪಂಥೀಯ ಹಿಂದುತ್ವವಾದಿಗಳು, ಮತ್ತೊಂದು ಕಟ್ಟರ್ಪಂಥೀಯ ಸೆಕ್ಯುಲರ್ ವಾದಿಗಳು. ಈ ಹಿಂದೂ ಅಂದ್ರೆ ಹಾವು ತುಳಿದವ್ರ ತರ ಆಡ್ತಾರೆ. ಆಮೇಲೆ ಹಿಂದುತ್ವವನ್ನ ಏನಾದ್ರು ವಿಮರ್ಶೆ ಮಾಡಿದ್ರೆ, ಟೀಕಿಸಿದ್ರೆ ಅದು ರಾಷ್ಟ್ರದ್ರೋಹ ಅನ್ನೋ ರೀತಿಯಲ್ಲಿ ಇವ್ರು ಆಡ್ತಾರೆ. ಇವು 2 ಮಧ್ಯೆ DK ಶಿವಕುಮಾರ್ ಯಾವ್ದು ಮರ್ಜಿ ಮುಲಾಜುಗಳಿಲ್ಲದೆ ತಮ್ಮ ಧಾರ್ಮಿಕ ನಂಬಿಕೆಗಳ ಬಹಿರಂಗ ಪ್ರದರ್ಶನ ಮಾಡ್ತಾರೆ. ಈ ತಿಪ್ಟೂರು ತಾಲೂಕಿನ ನೊಣವಿನಕೆರೆ ಮಠದ ಕಾಡಸಿದ್ದೇಶ್ವರ ಮಠದ ಸ್ವಾಮಿಗಳು ಅವ್ರು ತುಂಬಾ ನಂಬ್ತಾರೆ. ತಮ್ಮ ಪ್ರತಿಯೊಂದು ಸವಾಲು ಎದುರಾದಾಗೆಲ್ಲ ಅಲ್ಲಿಗೆ ಹೋಗ್ಬಿಟ್ಟು ಅವ್ರ ಮಾರ್ಗದರ್ಶನ ಪಡ್ಕೊಳ್ತಾರೆ. ಇವತ್ತಿನ ಅಲ್ಲಿನ ಸ್ವಾಮಿಗಳು ಅಜ್ಜಯ್ಯ ಅವ್ರಿಗೆ ಅದು ವಾಕ್ ಸಿದ್ಧಿ ಇದೆ ಅಂತ. ಅವರು ಕರಿ ಋಷಭ ದೇಶಕೇಂದ್ರ ಶಿವಾಚಾರ್ಯ ಸ್ವಾಮಿಗಳು ಅಂತ ಹೇಳ್ಕೊಳ್ತಾರೆ ಅವ್ರ ಹೆಸರು. ಅಲ್ಲಿ ಹೋಗಿ ಬರ್ತಾ ಇರ್ತಾರೆ. ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೀತು. ಇವರು ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷ ಅದನ್ನ ಟೀಕಿಸಿದ್ರು, ಲೇವಡಿ ಮಾಡಿದ್ರು. ಏನ್ ಕುಂಭಮೇಳಕ್ಕೆ ಹೋಗಿ ಮುಳುಗೆದ್ದು ಬಿಟ್ರೆ ಬಡತನ ನಿವಾರಣೆ ಆಗುತ್ತಾ ಅಂತಂದ್ರು. ಯಾವ್ದಕ್ಕೂ ಮುಲಾಜಿಲ್ದೇನೆ ಅವ್ರು ತಮ್ಮ ಕುಟುಂಬ ಸಮೇತರಾಗಿ ಹೋಗಿ ಅಲ್ಲಿ ಮುಳುಗೆದ್ದು ಸ್ನಾನ ಮಾಡಿ ಬಂದ್ರು. ಉತ್ತರ ಪ್ರದೇಶ ಸರ್ಕಾರದ ಯೋಗಿ ಆದಿತ್ಯನಾಥ್ ಸರ್ಕಾರದ ಅಧಿಕೃತ ಅತಿಥಿಯಾಗಿ ಅವ್ರನ್ನ ಅಲ್ಲಿ ಗೌರವ ಕೊಟ್ರಲ್ಲಿ ಅಲ್ಲಿ ಮಾಡಿ ಬಂದ್ರು. ಅಲ್ಲಿ ವಾಪಸ್ ಬಂದವ್ರೆ. ವಾರಣಾಸಿಗೆ ಹೋಗಿ ಬಂದ್ಬಿಟ್ಟು ಬೆಂಗಳೂರಿನ ಸ್ಯಾಂಕಿ ಟ್ಯಾಂಕ್ ನಲ್ಲಿ ಕಾವೇರಿ ಆರತಿ ಅಂತ ಒಂದು ಮಾಡಿದ್ರು. ಆ ಕಾವೇರಿ ಆರತಿಯಲ್ಲಿ ಸುಮಾರು ಒಂದು 10,000 ಜನ ಸೇರಿದ್ರು ಅಂತ ಕಾಡುತ್ತೆ. ಬಹುಪಾಲು ಬಿಜೆಪಿ ಬೆಂಬಲಿಗರೇ, ವಿದ್ಯಾವಂತ ಮಲ್ಲೇಶ್ವರ ಸುತ್ತಮುತ್ತ ಪ್ರದೇಶದ ವಿದ್ಯಾವಂತ ಮಧ್ಯಮ ವರ್ಗದವರಿದ್ರು. ಅವತ್ತು ಒಂಥರ ಬಿಜೆಪಿ ನಾಯಕರಿಗೆ ದಿಗಲಾಗ್ಬಿಡ್ತು, ಏನ್ ನಮ್ಮ ಅಜೆಂಡಾ ಹೈಜಾಕ್ ಮಾಡ್ಬಿಡ್ತಾರ ಅಂತ. ಸೊ ನಾವು ಪ್ರತಿಯೊಂದನು ಈ ರಾಜಕೀಯವಾಗಿ ಅದನ್ನ ಸರಳೀಕರಿಸ್ತಾ ಇದ್ದೇವೆ. ಅಲ್ಲ ಸರ್, ಇಷ್ಟು ದಿನ ಶಾಂತಿಯುತವಾಗಿದ್ದು ಈಗ ಸಡನ್ ಆಗಿ ಏಕಾಏಕಿ ಕ್ಷಮೆಯನ್ನ ಕೇಳ್ತಾರ ಅವರು. ಯಾರು ಶಾಂತಿಯುತರಾಗಿದ್ರು ಅಂದ್ರೆ ಇಷ್ಟು ದಿನ RSS ಗೀತೆಯನ್ನ ಹೇಳು ಕೂಡ ಶಾಂತಿಯುತವಾಗಿರುವಂತಹ DK ಶಿವಕುಮಾರ್ ಅವರು ಇವತ್ತು ಏಕಾಏಕಿ ಒಂದು ಕ್ಷಮೆಯನ್ನ ಕೇಳಿದ್ದು ಬಹಳ ರೋಚಕ ಅನಿಸ್ತಾ ಇದೆ. ಇಲ್ಲ, ಕೆಲವು ಅವ್ರ ಪಕ್ಷದ ಹಿರಿಯ ಸಹೋದ್ಯೋಗಿಗಳು ಅವ್ರನ್ನ ಹಿಗ್ಗಾಮುಗ್ಗ ಲೇವಡಿ ಮಾಡಿದ್ರು, ತರಾಟೆಗೆ ತಗೊಂಡ್ರು. ಈ BK ಹರಿಪ್ರಸಾದ್ ತರದವರೆಲ್ಲ ಅವ್ರು ಕ್ಷಮೆ ಯಾಚಿಸ್ಬೇಕು ಅಂತ ಅಂದ್ಬಿಟ್ರು. ಉಪಮುಖ್ಯಮಂತ್ರಿ ಆಗಿ ಬೇಕಾದ್ರೆ ಹೇಳಿ ಅದನ್ನ, ಯಾಕಂದ್ರೆ ಅವರು RSS ಸೇರಿದಂತೆ ರಾಜ್ಯದ ಎಲ್ಲ ಪ್ರಜೆಗಳಿಗೂ ಅವರು ಉಪಮುಖ್ಯಮಂತ್ರಿ. ಆದ್ರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗ್ಬಿಟ್ಟು ಈ ಮಾತು ಹೇಳ್ಬಾರ್ದಾಗಿತ್ತು, ಕ್ಷಮೆ ಯಾಚಿಸ್ಬೇಕು ಅಂತ ಕೇಳಿದ್ರು. ಅದನ್ನ ಹೇಳ್ತಿದನಲ್ಲ, ಇದು ರಾಜಕಾರಣದ ಆಷಾಢಭೂತಿತನ. ಏನೋ ಹಿಂದೂ ಇದು RSS ಅಂತಂದ್ರೆ ಮಡಿವಂತಿಕೆ. ಅರೆ, ಇವತ್ತು ದೇಶವನ್ನ ಆಳ್ತಿರೋರೇ RSS ಪೂರ್ವಾಶ್ರಮದಿಂದ ಬಂದಿರೋ ನರೇಂದ್ರ ಮೋದಿ ಅವರು ಮತ್ತು ಅವರ ಸಂಗಾತಿಗಳು. ಭಾರತೀಯ ಜನತಾ ಪಕ್ಷದ ಬಹುಪಾಲು ನಾಯಕರೆಲ್ಲರೂ ಕೂಡ RSS ನ ಬಂದ. ಆದ್ರೆ ಒಂದು ಕಾಂಗ್ರೆಸ್ ನಾಯಕರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಚುನಾವಣೆಯಲ್ಲಿ ಅವ್ರ ಎದುರಾಳಿ ಆಗಿರೋರು ಮೋಹನ್ ಭಾಗವತ್ರಲ್ಲ, ನರೇಂದ್ರ ಮೋದಿ. ಚುನಾವಣೆಯಲ್ಲಿ ಅಖಾಡ ಕೆಳೆಯೋದು RSS ಅಲ್ಲ, ಭಾರತೀಯ ಜನತಾ ಪಕ್ಷ ಅನ್ನೋ ಒಂದು ರಾಜಕೀಯ ಪಕ್ಷ. ಆ ಭಾರತೀಯ ಜನತಾ ಪಕ್ಷದಲ್ಲಿ ಇರೋರು ಎಲ್ಲರೂ RSS ಮೂಲದವ್ರಲ್ಲ. ಇವತ್ತು ನರೇಂದ್ರ ಮೋದಿ ಮಂತ್ರಿಮಂಡಲದಲ್ಲಿರೋ ಇವತ್ತು ಜೈಶಂಕರ್ ಅವ್ರು ವಿದೇಶಾಂಗ ಸಚಿವರು. ಅದೇ ರೀತಿ ಹರ್ಮಿಂದರ್ ಸಿಂಗ್ ಪುರಿ ಅವರು ನಗರಾಭಿವೃದ್ಧಿ ಸಚಿವರು. ಅವ್ರು ಯಾರು RSS ಹಿನ್ನೆಲೆ ಅವರೆಲ್ಲ ವೃತ್ತಿವಂತ IFS ಅಧಿಕಾರಿಗಳು. ಭಾರತದ ರಾಯಭಾರಿಗಳಾಗಿದ್ರು, ವಿದೇಶಾಂಗ ತಜ್ಞರವರೆಲ್ಲ ವಿದೇಶಾಂಗ ಇಲಾಖೆಯಲ್ಲಿ
ವಿವಿಧ ಕ್ಷೇತ್ರಗಳ ಪರಿಣಿತರೆಲ್ಲ ಇವತ್ತು ಬಿಜೆಪಿ ಸರ್ಕಾರದಲ್ಲಿದ್ದಾರೆ. ಕಾಂಗ್ರೆಸ್ ಪ್ರತಿ ಸಾರಿನೂ RSS ಆಮೇಲೆ ಈ ಸೆಕ್ಯುಲರ್ ವಾದಿಗಳು ಅಷ್ಟೇನೆ. ಸೆಕ್ಯುಲರ್ ಅಂದ್ರೆ ಅವ್ರು ಯಾವ ರೀತಿ ಸೆಕ್ಯುಲರ್ ಬಳಸ್ತಾ ಬಂದ್ಬಿಟ್ಟಿದ್ದಾರೆ ಅಂತಂದ್ರೆ, ಜನಸಾಮಾನ್ಯರ ಸೆಕ್ಯುಲರ್ ಅದೇನು ಹಿಂದೂ ವಿರೋಧಿನಾ ಆಂಟಿ ಹಿಂದೂನಾ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅದು ಬಹಳ ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ದೇವಸ್ಥಾನಕ್ಕೆ ಹೋಗೋರ್ನ, ದೇವ್ರ ಪೂಜೆ ಮಾಡೋರ್ನ ಲೇವಡಿ ಮಾಡೋದೇ ಅದು ವಿಚಾರವಾದ ಅನ್ನೋ ರೀತಿಯಲ್ಲಿ ಬಳಸ್ತಾ ಬಂದ್ಬಿಟ್ರು ನಮ್ಮ ಸೆಕ್ಯುಲರ್ ವಾದಿಗಳು. ಹಾ, ತಮ್ಮ ಸಿದ್ಧಾಂತವನ್ನು ಒಪ್ಪದೇ ಇರೋರ್ನೆಲ್ಲ ದೇಶದ್ರೋಹಿಗಳ ತರ ಶತ್ರುಗಳ ನೋಡೋ ಭಾವ ಇದೆ ಅಲ್ಲ, ಅದು ಡೆಮಾಕ್ರೆಟಿಕ್ ಸ್ಪಿರಿಟ್ ಅಲ್ಲ, ಅದು ಪ್ರಜಾಸತ್ತಾತ್ಮಕ ಧೋರಣೆ ಅಲ್ಲ. ಅದು ನಮ್ಮ ವಿಚಾರಧಾರೆ ಸಿದ್ಧಾಂತವನ್ನ ಒಪ್ಪದೇ ಇರೋರು ಕೂಡ ನಮ್ಮ ಪ್ರಜೆಗಳೇ. ಅವ್ರು ನಮ್ಮ ದೇಶ ಬಾಂಧವರೇ. ನಾನು RSS ಸಿದ್ಧಾಂತ ಒಪ್ಪಲ್ಲ, ಆದ್ರೆ ನಾನು ನರೇಂದ್ರ ಮೋದಿ ಅವರು ಇಷ್ಟಪಡ್ತಾನೆ. DK ಶಿವಕುಮಾರ್ ಅವರು ನಾನು ಹುಟ್ಟ ಕಾಂಗ್ರೆಸ್, ನಾನು ಸತ್ರು ಇಲ್ಲೇ ಕಾಂಗ್ರೆಸ್ ಅಲ್ಲೇ ಸಾಯೋದು ಅಂತ ಅವ್ರ ಲಾಯಲ್ಟಿಗೆ ಏನ್ ಹೇಳ್ತೀರಾ? ಅವ್ರು ಯಾವತ್ತೂ ಕೂಡ ನೋಡಿ, ಅಧಿಕಾರ ಇರ್ಲಿ ಇಲ್ಲದೆ ಇರ್ಲಿ ಕಾಂಗ್ರೆಸ್ ಪಕ್ಷ ನೆಲೆ ಕಷ್ಟದಾಗ್ಲೂ ಕೂಡ ಅವ್ರು ಯಾವತ್ತೂ ಬೇರೆ ಪಕ್ಷಕ್ಕೆ ಹೋಗೋ ಆ ತರದ್ದು ಯಾವುದೇ ಒಂದು ನಡೆ ನುಡಿಯಲ್ಲೂ ತೋರಿಸಿಲ್ಲ DK ಶಿವಕುಮಾರ್. ಕಾಂಗ್ರೆಸ್ ಅವ್ರು ಮೊದಲನೇ ಸಾರಿ ಗೆದ್ದಾಗ ಕಾಂಗ್ರೆಸ್ ಪಕ್ಷ ಅವ್ರಿಗೆ ಟಿಕೆಟ್ ಕೊಟ್ಟಿರ್ಲಿಲ್ಲ. ಪಕ್ಷೇತರನಾಗಿ ಗೆದ್ದು ಬಂದ್ರು ಮತ್ತೆ ಕಾಂಗ್ರೆಸ್ ಅಲ್ಲಿ ಮುಂದುವರೆದ್ರು. ಆಮೇಲೆ ಕಳೆದ 5 ವರ್ಷದಲ್ಲಿ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾದಾಗಿಂದ DK ಶಿವಕುಮಾರ್ ಪ್ರದರ್ಶಿಸುವಂತಹ ಒಂದು ಬದ್ಧತೆ, ಪರಿಶ್ರಮ, ಆಮೇಲೆ ನೋಡಿ ಅವ್ರ ಹತ್ರ ಅದೊಂದು ಫಿಲಾಸಫಿ ಆಗ್ತಂದ್ ಬಿಟ್ಟಿದ್ದಾರೆ. ಮುಖ್ಯಮಂತ್ರಿ ಪದವಿಗೆ ಸ್ಪರ್ಧೆ ನಡೆದಾಗ ಇವ್ರು ದಿಲ್ಲಿ ಹೋಗ್ಲೇ ಇಲ್ಲ, ಸಿದ್ದರಾಮಯ್ಯ ಹೋಗಿ ಕೂತಿದ್ರು. ಅವಾಗ ಇವ್ರು ಏನ್ ಹೇಳಿದ್ರು, ಭಕ್ತಿ ಇದ್ದಲ್ಲಿ ಭಗವಂತ, ಪರಿಶ್ರಮ ಇದ್ದಲ್ಲಿ ಪ್ರತಿಫಲ. ನವೆಂಬರ್ ಕ್ರಾಂತಿ ಅಂತ ಹೇಳ್ತಾರೆ DK ಶಿವಕುಮಾರ್ ಅವರು, ಪಕ್ಕಾ CM ಆಗ್ತಾರೆ ಅಂತ ಹೇಳ್ತೀರಿ, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಇವೆಲ್ಲ ಈ ಊಹಾಪೋಹಗಳನ್ನ ಆಧರಿಸ್ಬಿಟ್ಟು ಇವತ್ತಿನ ರಾಜಕಾರಣ ನಡೀತಾ ಇಲ್ಲ. ಆದ್ರೆ ಯಾವುದೇ DK ಶಿವಕುಮಾರ್ ಇವತ್ತು ಯಾಕೆ ಆಗಬಾರ್ದು ಅನ್ನೋ ಆ ಹಂತಕ್ಕೆ ಬಂದು ತಲುಪಿಟ್ಟಿದ್ದಾರೆ. ಅಂದ್ರೆ ಒಬ್ಬ ಇಲ್ಲಿವರೆಗೂ ಆತ ಸಾಗಿ ಬಂದಿರೋ ರೀತಿ ನೋಡಿದ್ರೆ ಆತನ ಒಂದ್ ಯಾಕೆ ಸಿಗಬಾರ್ದು, ಒಂದು ತಲೆಮಾರಿನ ಬದಲಾವಣೆ ಯಾಕೆ ಆಗಬಾರ್ದು ಕಾಂಗ್ರೆಸ್ ನಲ್ಲಿ? ಸಿದ್ದರಾಮಯ್ಯನ ಬದಲಾವಣೆ ಅಂತಲ್ಲ, ಕೇವಲ ವ್ಯಕ್ತಿಗಳು ಅಂತಲ್ಲ, ಒಂದ್ ತಲೆಮಾರಿನ ಬದಲಾವಣೆ, ಹೊಸ ಬಗೆಯ ಚಿಂತನೆ, ಧೋರಣೆ, ಕಾರ್ಯಶೈಲಿಯನ್ನು ಬಯಸ್ತಾ ಇಲ್ವಾ ಕರ್ನಾಟಕ ಜನ? ಆಮೇಲೆ ಅವ್ರ ವ್ಯಕ್ತಿತ್ವ, ಮಾತು ರೀತಿ ನೀತಿಗಳಲ್ಲಿ ಸಾಕಷ್ಟು ಬದಲಾವಣೆ ಆಗ್ಬಿಟ್ಟಿದೆ. ನಾವು ಮೊದಲು ಒಂಥರ ನೋಡಿದ್ರೆ ದುರಂಕಾರಿ ಅಂತ ಅನಿಸ್ತಾ ಇತ್ತು DK ಶಿವಕುಮಾರ್ ರಲ್ಲಿ. ಬರ್ತಾ 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 ಅವರ ಭಾಷೆ, ಮಾತು, ಆಮೇಲೆ ಒಂಥರ ವಿನೋದ ಪ್ರಜ್ಞೆನ ರೂಢಿಸ್ಕೊಂಡ್ಬಿಟ್ಟಿದ್ದಾರೆ. ಪ್ರತಿಯೊಂದು ಮುಗುಳ್ನಗೆ ಬಿಟ್ಟು ತೇಲಿಸ್ಬಿಡ್ತಾರೆ ಅನೇಕ ಸಾರಿ, ತೀರಾ ಸಂದಿಗ್ಧ ಸ್ಥಿತಿ ಎದುರಾದಾಗ್ಲೂ ಕೂಡ. ಇದಕ್ಕೆ ವ್ಯತಿರಿಕ್ತವಾಗಿ ಸಿದ್ದರಾಮಯ್ಯ ಮತ್ತು ಅವ್ರ ಬೆಂಬಲಿಗರಲ್ಲಿ ಒಂಥರ ಒರಟುತನ, ಏಕತಾನತೆ ಕಾಣಿಸ್ತಾ ಇದೆ. ಬರ್ತಾ 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 ಮೊನ್ನೆ ನೋಡಿ ಅವರು ಸ್ವಾತಂತ್ರ್ಯೋತ್ಸವ ಭಾಷಣ ಮಣಕ್ಷ ಮೈದಾನದಲ್ಲಿ ಲಿಖಿತ ಭಾಷಣ ಓದುವಾಗ ಯಾಂತ್ರಿಕತೆ ಅಲ್ಲ, ಒಂಚೂರು ಅವ್ರ ಭಾವಕೋಶಗಳೆಲ್ಲ ಬತ್ತಿ ಹೋಗ್ಬಿಟ್ಟವ ಅನ್ನೋ ಹೋಗ್ಬಿಟ್ಟಿದೆ. ಯಾಕಂದ್ರೆ ಸುಮಾರು 7 ವರ್ಷಗಳಿಂದ ಮುಖ್ಯಮಂತ್ರಿ ಪದವಿ ಅನುಭವಿಸ್ಬಿಟ್ಟು ಅವ್ರು ಸಾಕಾಗೋಗ್ಬಿಟ್ಟಿದೆ ಅಂತ ಕಾಣುತ್ತೆ ಸಿದ್ದರಾಮಯ್ಯನವ್ರಿಗೆ. ಸುಮ್ಮನೆ ದಾಖಲೆ ಮಾಡದೆ ಅಂತ ಹೇಳ್ತಾರೆ. ಆದ್ರೆ ಕಳೆದ 20 ವರ್ಷದಿಂದ ಒಂದೇ ಒಂದು ಹೊಸ ಬಗೆಯ ಚಿಂತನೆ, ವಿಚಾರಧಾರೆ, ಕಾರ್ಯಶೈಲಿಯನ್ನು ನೋಡೇ ಇಲ್ಲ ನಾವು. ಬಹುಶಃ ಶಿವಕುಮಾರ್ ಇಂದ ಕರ್ನಾಟಕ ಜನತೆ ನಿರೀಕ್ಷಿಸ್ತಾ ಇರ್ಬೋದು ಆ ತರದೊಂದು ಬದಲಾವಣೆ. 110 ತಾಲೂಕುಗಳಿಗೆ ಕಾಂಗ್ರೆಸ್ ಭವನ ಕಟ್ಟಿಸುವಂತ ಒಂದು ಸಂಕಲ್ಪ ಅದನ್ನಾಗ್ಲೇ ಅನುಷ್ಠಾನ ಮಾಡಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಯಾವ ಕಾಂಗ್ರೆಸ್ ಅಧ್ಯಕ್ಷ ಮಾಡಿದ್ದ? ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು. ಅದರಿಂದ ಈ ಘಟನೆ ಇದೆ ಅಲ್ಲ, ಅವ್ರು ಕ್ಷಮೆ ಕೇಳಿದ್ರಲ್ಲ, ಅದ್ರಲ್ಲಿ ಏನಿಲ್ಲ, ಅದರಿಂದ ಅವ್ರ ಘನತೆ ಹೆಚ್ಚಾಯ್ತು. ತಮ್ಮ ಪಕ್ಷದ ಸಹೋದ್ಯೋಗಕ್ಕೆ ಅವ್ರಿಗೆ ಹರ್ಟ್ ಆಗಿದ್ರೆ ಆಯ್ತಪ್ಪ ನಾನು ಕ್ಷಮೆ ಕೇಳ್ತೇನೆ, ಅದ್ರಲ್ಲಿ ನಾನೇನು ಕಳ್ಕೊಳ್ಳೋದು ಏನಿದೆ ಅನ್ನೋದು, ಆ ರೀತಿಯ ಒಂದು ಧೀಮಂತಿಕೆ ಅದರಲ್ಲಿ ಕಾಣಿಸ್ತಾ ಇದೆ.